ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸಿಂಪಲ್ ಆಗಿರುವ ಕೇಕ್ ರೆಸಿಪಿನ ನಿಮ್ಗೆ ಮಾಡಿ ತೋರ್ಸಾಕತ್ತೇನೆ ರೀ. ಇದು ರವಾದಿಂದ ಮಾಡಿರುವಂಥ ಕೇಕ್ ರೆಸಿಪಿ. ಈ ಕೇಕ್ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಓವನ್ ಆಗಲಿ ಇಲ್ಲ ಮೊಟ್ಟೆ ಆಗಲಿ ವೆನಿಲಾ ಎಸೆನ್ಸ್ ಆಗಲಿ ಯೂಸ್ ಮಾಡಿಲ್ಲ. ಕೇವಲ ರವಾ ಮತ್ತು ಸಕ್ಕರೆಯಿಂದ ಮಾಡಿರುವಂಥ ಕೇಕ್ ರೆಸಿಪಿ ರೀ ಇದು. ಬಹಳ ಟೇಸ್ಟಿಯಾಗಿ ಬರ್ತೈತಿ ಮತ್ತು ಬಹಳ ಸಿಂಪಲ್ಲಾಗಿ ನಾವು ಮನ್ಯಾಗ ಮಾಡ್ಕೋಬೋದು. ಮಕ್ಕಳಿಗಂತೂ ಕೇಕ್ ಭಾಳ ಇಷ್ಟ ಆಗ್ತೈತಿ. ಈ ಕೇಕ್ನ ನೀವು ಒಂದ್ಸಲ ಮಕ್ಕಳಿಗೆ ಮಾಡಿಕೊಟ್ರಿ ಅಂದ್ರೆ ಪದೇ ಪದೇ ಕೇಳ್ತಾನೆ ಇರ್ತಾರೆ. ಅಷ್ಟು ರುಚಿಯಾಗಿ ಬರ್ತೈತ್ರಿ ಮತ್ತು ಅಷ್ಟು ಟೇಸ್ಟಿಯಾಗಿ ಬರ್ತೈತಿ. ಈ ಕೇಕ್ನ ನೀವು ಮನ್ಯಾಗ ಒಂದ್ಸಲ ಟ್ರೈ ಮಾಡಿದ್ರಿ ಅಂದ್ರೆ ನೀವು ಬೇಕ್ರಿಯಿಂದ ಕೇಕ್ ತರೋದೇ ಇಲ್ಲ. ಅಷ್ಟು ರುಚಿಯಾಗಿ ಸಾಫ್ಟಾಗಿ ಕೇಕ ರೆಡಿ ಆಗ್ತೈತ್ರಿ. ಬರೀ ಹಾಗಿದ್ರೆ ಈ ಒಂದು ರವಾ ಕೇಕ್ನ ಹೆಂಗೆ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋದು ಅಂಥೇಳಿ ಒಂದ್ಸಲ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋನು. ಫಸ್ಟ್ ನಾನಿಲ್ಲೇ ಈ ಕೇಕ್ ಮಾಡೋಕೆ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಪೂರ್ತಿ 1 ಕಪ್ ಆಗುವಷ್ಟು ಸಣ್ಣ ರವೆನ ಯೂಸ್ ಮಾಡಾಕತ್ತೇನೆ ರೀ. ನೋಡಿರಿ, ಸರಿಯಾದ ಅಳತೆ ಪ್ರಕಾರ ಕೇಕ್ ಮಾಡಿದ್ರೆ ಕೇಕು ಕೆಡಂಗಿಲ್ಲ, ಭಾಳ ಪರ್ಫೆಕ್ಟಾಗಿ ಬರ್ತೈತಿ. ಇವಾಗ ಅದೇ ಕಪ್ನಾಗ 3/4 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡೇನಿ. ಸ್ವೀಟು ಜಾಸ್ತಿ ಬೇಕಂದ್ರೆ 1 ಕಪ್ ರವೆ 1 ಕಪ್ ಸಕ್ಕರೆನ ತೊಗೊಳ್ಬೋದು. ಇವಾಗ ಅದಕ್ಕೆ ಫ್ಲೇವರ್ಗಾಗಿ 2 ಏಲಕ್ಕಿನ ಹಾಕಿ ಈ ರೀತಿ ನೈಸಾಗಿ ಪೌಡ್ರ್ ಮಾಡಿ ರುಬ್ಬಬೇಕ್ರಿ. ರವೆ ಸ್ವಲ್ಪ ತರಿಯಾಗಿದ್ರೂ ನಡಿತೈತಿ. ಸಕ್ಕರೆ ಮಾತ್ರ ಪೂರ್ತಿ ನೈಸಾಗಿ ಪೌಡ್ರ್ ಆಗಬೇಕು. ಇವಾಗ ಆ ಮಿಶ್ರಣನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಾಕತ್ತೇನೆ ರೀ. ಟ್ರಾನ್ಸ್ಫರ್ ಮಾಡಿಂದ ಇವಾಗ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಮೊಸರು ಮತ್ತು ಅರ್ಧ ಕಪ್ ಆಗುವಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲೂ ಗಂಟು ಇರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. 2 ರಿಂದ 3 ನಿಮಿಷ ಮಿಕ್ಸ್ ಮಾಡಿದ್ರೆ ಆ ಮಿಶ್ರಣ ಈ ರೀತಿ ಆಗ್ತೈತಿ ನೋಡ್ರಿ. ಈಗ ಈ ಮಿಶ್ರಣನ ಒಂದು 10 ರಿಂದ 15 ನಿಮಿಷ ನೆನೆಯಕ್ಕೆ ಇಡಬೇಕ್ರಿ. ನೋಡ್ರಿ, ಈ ರೀತಿ ಒಂದು ಮುಚ್ಚಳನ ಮುಚ್ಚಿ ನೆನೆಯಕ್ಕೆ ಇಡ್ರಿ. ಅದು ನೆನೆಯೋ ಮಟ ಏನೈತಲ್ಲ, ಈ ಕಡೆ ಒಂದು ಈ ರೀತಿ ಒಂದು ಬಟ್ಟಲ್ಕ ಇಲ್ಲ ನಿಮ್ಮ ಹತ್ರ ಟಿನ್ ಇದ್ರೆ ಟಿನ್ನಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಪೂರ್ತಿ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಬೇಕ್ರಿ, ಬಟಲ್ ತುಂಬ ಆಗುವಂಗೆ. ಇವಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕಿ ಈ ರೀತಿ ಪೂರ್ತಿ ಸ್ಪ್ರೆಡ್ ಮಾಡಾಕತ್ತೇನೆ. ನೀವು ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ನ ಯೂಸ್ ಮಾಡಿಕೊಂಡ್ರು ನಡಿತೈತ್ರಿ. ನೋಡ್ರಿ, ಇವಾಗ ಇದನ್ನು ಸೈಡ್ಗಿಟ್ಟು ಇವಾಗ 10 ರಿಂದ 15 ನಿಮಿಷ ಬಿಟ್ಟು ನೋಡಾಕತ್ತೇನೆ. ಪೂರ್ತಿ ಮಿಶ್ರಣ ನೆಂದಿರ್ತೈತಿ. ಇವಾಗ ಇನ್ನೊಂದು ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಳಾಕತ್ತೇನೆ ರೀ. ಮೈದಾ ಹಿಟ್ಟನ್ನ ಈ ರೀತಿ ಶೋಧಿಸಿ ತೊಗೋಬೇಕು. ಹಿಟ್ಟನ್ನ ಈ ರೀತಿ ಜರಡಿ ಹಿಡಿಯೋದ್ರಿಂದ ಗಂಟುಗಳೇನೂ ಆಗೋದಿಲ್ಲರಿ. ಕೇಕು ಬಹಳ ನೀಟಾಗಿ ಪರ್ಫೆಕ್ಟಾಗಿ ಬರ್ತೈತಿ. ಇವಾಗ ಮೈದಾ ಹಿಟ್ಟನ್ನ ಪೂರ್ತಿಯಾಗಿ ಆ ಮಿಶ್ರಣದೊಳಗೆ ಈ ರೀತಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡ್ತಾ ಇದೇನಾದರೂ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಾಸಿ ಆರಿಸಿದಂಥ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇಡ್ಲಿ ಮಾಡ್ತೇವಲ್ಲ ಹಿಟ್ಟು, ಆ ಪ್ಯಾಟರ್ನೊಳಗೆ ಈ ಹಿಟ್ಟು ಇರಬೇಕ್ರಿ. ನೋಡ್ರಿ, ಇವಾಗ ಅದಕ್ಕೆ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳಕತ್ತೇನೆ. ಹಂಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿ ಬರ್ತೈತೆ ಅಂಥೇಳಿ ಇವಾಗ ಎಣ್ಣೆ ತುಪ್ಪ ಆ ಮಿಶ್ರಣದೊಳಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡ್ರಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಆ ಮಿಶ್ರಣದೊಳಗೆ ಎಣ್ಣೆ ಮತ್ತು ತುಪ್ಪ ನೀಟಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಆಗಿಂದ ಇವಾಗ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದ್ರಿ. ನೋಡ್ರಿ, ಈ ಹಿಟ್ಟು ಅಗದಿ ತಿಳುನೂ ಆಗಬಾರ್ದು ಮತ್ತು ಅಗದಿ ಗಟ್ಟಿಯೂ ಆಗಬಾರ್ದು, ಒಂದು ಲೆವೆಲ್ಗೆ ಇರಬೇಕು. ನಾವು ಈ ಮಿಶ್ರಣನ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೇವಲ್ಲ ಕೇಕ್ನು ಅಷ್ಟು ಪರ್ಫೆಕ್ಟಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ಅದಕ್ಕೆ ನಾನು ಇನ್ನೊಂದು 2 ಟೀ ಸ್ಪೂನಷ್ಟು ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೇಕು ಬಹಳ ಪರ್ಫೆಕ್ಟಾಗಿ ಬರ್ತೈತ್ರಿ ಮತ್ತು ಅಗದಿ ಸಾಫ್ಟು ಆಗ್ತೈತಿ. ನೋಡ್ರಿ, ಇವಾಗ ಇದು ರೆಡಿ ಆಯಿತು. ಇವಾಗ ಈ ಮಿಶ್ರಣಕ್ಕೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರು ಮತ್ತು ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಳಕತ್ತೇನೆ. ಅದ್ರ ಮೇಲೆ 2 ಟೀ ಸ್ಪೂನಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿಂಗ್ ಸೋಡಾನ ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗಬೇಡ್ರಿ. ನೋಡಿಕೊಂಡು 1 ಚಿಟಿಕೆಯಷ್ಟು ಮಾತ್ರ ಸೇರಿಸ್ಕೊಳ್ಬೇಕು, ಅಂದ್ರೆ ಕೇಕು ಬಹಳ ಪರ್ಫೆಕ್ಟಾಗಿ ಬರ್ತೈತಿ. ನೋಡ್ರಿ, ಇವಾಗ ಇದನ್ನೆಲ್ಲ ಪೂರ್ತಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿಂದ ಇವಾಗ ನಾನು ಇದಕ್ಕೆ 2 ಟೀ ಸ್ಪೂನಷ್ಟು ಟೂಟಿ ಫ್ರೂಟಿನ ತೊಗೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕಿ
ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಇದು ಆಪ್ಷನಲ್ಲು, ಬೇಕಿದ್ರೆ ಸೇರಿಸ್ಕೋಬೋದು, ಇಲ್ಲ ಅಂದ್ರೆ ಹಂಗೆ ಕೇಕ್ ಮಾಡಿಕೊಂಡ್ರು ನಡಿತೈತಿ. ಇವಾಗ ಟೂಟಿ ಫ್ರೂಟಿ ಹಾಕಿಂದ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಟಿನ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕ್ರಿ. ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕಿಂದ ಜಾಸ್ತಿ ಹೊತ್ತು ಇದನ್ನು ಹೊರಗೆ ಇಡಬಾರ್ದು, ತಕ್ಷಣ ಇದನ್ನು ಬೇಯಿಸ್ಕೊಳಕ್ಕೆ ಇಟ್ಕೋಬೇಕು. ನೋಡ್ರಿ, ಇವಾಗ ಬಟ್ಲೊಳಗೆ ಪೂರ್ತಿಯಾಗಿ ಈ ಮಿಶ್ರಣನ ಟ್ರಾನ್ಸ್ಫರ್ ಮಾಡಿಂದ ಮೇಲೆ ಇನ್ನೊಂದು ಸ್ವಲ್ಪ ಟೂಟಿ ಫ್ರೂಟಿನ ಹಾಕಿ ಈ ರೀತಿ ಡೆಕೋರೇಷನ್ ಮಾಡ್ಕೊಳಕತ್ತೇನೆ ರೀ. ಇದು ಆಪ್ಷನಲ್ಲು. ನೋಡ್ರಿ, ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿಂದ ಇವಾಗ ಇದನ್ನು ಒಂದು 2-3 ಸಲ ಈ ರೀತಿ ಟ್ಯಾಬ್ ಮಾಡಬೇಕು. ಟ್ಯಾಬ್ ಮಾಡಿಂದ ಈ ರೀತಿ ಒಂದು ಗಟ್ಟಿ ಪಾತ್ರೆನ ತಗೊಂಡು ಬಿಸಿ ಮಾಡೋಕೆ ಇಟ್ಕೋಬೇಕ್ರಿ. ಪಾತ್ರೆ ಬಿಸಿ ಆಗಿಂದ ಇವಾಗ ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕಿ ಮೇಲೆ ಈ ರೀತಿ ಒಂದು ಪ್ಲೇಟ್ನ ಹಾಕಿ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನೋಡ್ರಿ, ಇವಾಗ 5 ನಿಮಿಷ ಆಗಿಂದ ನೀರು ಕುದಿ ಬಂದೈತಿ. ಈ ರೀತಿ ಆಗಿಂದ ಇವಾಗ ಸೆಂಟ್ರಿಗೆ ಆ ಬಟ್ಲನ ಇಟ್ಕೊಂಡು ನಾವು ರೆಡಿ ಮಾಡಿಟ್ಟಂಥ ಕೇಕ್ ಮಿಶ್ರಣನ ಇದ್ರ ಮೇಲಿಟ್ಟು ಒಂದು ಮುಚ್ಚಳನ ಮುಚ್ಚಿ ಒಂದು 40-45 ನಿಮಿಷ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೋಬೇಕ್ರಿ. ನೋಡ್ರಿ, ಇವಾಗ 40 ನಿಮಿಷ ಆಗಿಂದ ನಾನು ಇದನ್ನು ಮತ್ತೆ ನೋಡಾಕತ್ತೇನೆ. ಕೇಕು ಪೂರ್ತಿಯಾಗಿ ರೆಡಿ ಆಗೈತಿ. ಈ ರೀತಿ ಇದನ್ನು ಚೆಕ್ ಮಾಡಿ ನೋಡ್ಕೋಬೇಕು. ನೋಡ್ರಿ, ಇವಾಗ ಪೂರ್ತಿ ಕೇಕು ತನ್ಗೆ ಆಗಾಕ ಬಿಟ್ಟ ಪೂರ್ತಿಯಾಗಿ ತನ್ಗೆ ಆಗಿಂದ ಒಂದು ಚಾಕು ತಗೊಂಡು ಸುತ್ತ ಅಂಟಿರೋದನ್ನೆಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಈ ರೀತಿ ನೀಟಾಗಿ ಬಿಡಿಸ್ಕೊಂಡ ಒಂದು ಪ್ಲೇಟ್ ತಗೊಂಡ ಈ ರೀತಿ ಆ ಬಟ್ಲನ್ನ ಉಲ್ಟಾ ಮಾಡ್ಕೊಂಡ್ಬಿಟ್ರೆ ರವಾ ಕೇಕು ರೆಡಿ ಆಗುತ್ತೆ ರೀ. ನೋಡ್ರಿ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕೇಕು ಬಂದೈತೆ ಅಂಥೇಳಿ. ಅಗದಿ ಸಾಫ್ಟಾಗಿ ಬರ್ತೈತ್ರಿ ಮತ್ತು ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗ್ತೈತಿ. ಈ ರೀತಿ ಕೇಕ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಈ ಕೇಕ್ನ ನೀವು ಒಂದ್ಸಲ ಟ್ರೈ ಮಾಡಿದ್ರಿ ಅಂದ್ರೆ ನೀವು ಬೇಕ್ರಿಯಿಂದ ಕೇಕ್ನ ತರೋದೇ ಇಲ್ಲ. ಮನ್ಯಾಗ ಸಣ್ಣ ಪುಟ್ಟ ಫಂಕ್ಷನ್ಗಳಾದ್ರೆ ಈ ರೀತಿ ಮನ್ಯಾಗ ರೆಡಿ ಮಾಡಿ ಇಟ್ಕೊಂಡು ಸೆಲಿಬ್ರೇಟ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗ್ತೈತ್ರಿ. ಈ ಕೇಕ್ನ ನೀವು ಒಂದ್ಸಲ ಟ್ರೈ ಮಾಡಿರ ನೀವು ಪದೇ ಪದೇ ಇದೇ ಕೇಕ್ನ ಮಾಡ್ಕೊಂಡು ತಿಂತೀರಿ. ಅಷ್ಟು ರುಚಿಯಾಗಿ ಸಾಫ್ಟಾಗಿ ಬರ್ತೈತ್ರಿ. ಸಣ್ಣ ಮಕ್ಕಳಿಗೆ ಈ ರೀತಿ ಮನ್ಯಾಗ ಕೇಕ್ನ ರೆಡಿ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರ್ರಿ ಮತ್ತು ಪದೇ ಪದೇ ಕೇಳ್ತಾರೋ. ಈ ರವಾ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೋಣ್ರಿ. ಅಲ್ಲಿ ಮಟ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.